जय जय गौरी शङ्करातनय जय करुणामय अभयप्रदाता जय पाशाङ्कुश दरलम्बोदर जय वरदायक गजवदना जय जय गौरी शङ्करातनय अंकुशधरवर षण्मुख सोदर संकटहर श्री गौरीतनया अंकुशधरवर षण्मुख सोदर संकटहर श्री गौरीतनया शंकर सुत हे पूजित प्रथमने कुंकुम वर्णने शिवगणराजा जय जय गौरी शङ्करातनया कैलासेशन मुद्दिन कुवरने संकटहर श्री गौरीतनया कैलासेशन मुद्दिन कुवरने बालगणेशने मोदक प्रियने तदिकिट ताळदि नर्तिसिदातने अधिनायक गणेशने जय जय गौरी शङ्करातनया ತುಂಬಾನೇ ಡಿಫ್ರೆಂಟ್ ಆಗಿರುವಂತ ಒಂದು ಕತೆ, ಡಿಫ್ರೆಂಟ್ ಆಗಿರುವಂತ ಒಂದು ಟೈಟಲ್ ಅನ್ನ ಲಾಂಚ್ ಮಾಡುವಂತಹ ಸಮಯ.
ಸರ್ ಎಲ್ಲರೂ ಕಾಣಿಸೋ ಥರ ನಿಂತ್ಕೊಳ್ಳಿ. ಅಲ್ಲ ಎಲ್ಲರೂ ಕಾಣೋ ಥರ ನಿಂತ್ಕೊಳ್ಳಿ. ಆರ್ಪಿ ಸಿನಿಮಾದ ಟೈಟಲ್ ಡಿಫ್ರೆಂಟ್ ಆಗಿರುವಂತ ಒಂದು ಟೈಟಲ್. ಧನ್ಯವಾದಗಳು ಸರ್. ಶ್ರೀ ಜಿ ಲಿಂಗೇಶ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು, ಗವಿಪುರಂ ಗುಟ್ಟಳ್ಳಿ, ಹಾಗೂ ಶ್ರೀ ರಘು ಡಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಸರ್. ತೊಂದರೆ ಇಲ್ಲ. ಶ್ರೀ ಗುರುಭ್ಯೋ ನಮಃ. ಏನೋ ಒಂದು ಟೀಸರ್ನ ಈಗ ಲಾಂಚ್ ಮಾಡ್ತಾ ಇದ್ದಾರೆ. ಯುವರಾಜ್ ಹಾಗೂ ಅವರ ಸಂಗಡಿಗರು ಹಾಗೂ ರಾಘವೇಂದ್ರ ಹಾಗೂ ಸಂಗಡಿಗರು ಸೇರಿ ಏನೊಂದು ಆರ್ಪಿ ಅಂತಕ್ಕಂಥ ಒಂದು ಚಿತ್ರಣವನ್ನು ಜನಗಳಿಗೆ ಕೊಡ್ತಾ ಇದ್ದಾರೆ. ಅದು ಯಶಸ್ವಿಯಾಗಲಿ, ವಿಖ್ಯಾತ ಆಗಲಿ ಅಂತ ಹೇಳ್ತಾ, ಈ ಒಂದು ಸಿನಿಮಾದಲ್ಲಿ ಭಗವಂತ ಸೃಷ್ಟಿಯನ್ನು ಮಾಡಿ ಎಷ್ಟು ಉತ್ತಮವಾಗಿರ್ತಕ್ಕಂಥ ಪ್ರಕೃತಿಯನ್ನು ನಮಗೆ ಕೊಟ್ಟಿದ್ದಾನೆ. ಅದು ಭಗವಂತನ ಕೊಡುಗೆ. ಆದರೆ ಅದನ್ನು ಭಗವಂತನ ಕೊಟ್ಟಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನು ನಾವೆಷ್ಟು ಹಾಳು ಮಾಡ್ತಾ ಇದ್ದೀವಿ ಅನ್ನೋದನ್ನು ಈ ಚಿತ್ರೀಕರಣದಲ್ಲಿ ತೋರಿಸಿದ್ದಾರೆ. ಆ ಪ್ರಕೃತಿಗೆ ನಾವು ಪ್ರಕೃತಿ ಮಾತೆಯನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಈ ಒಂದು ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿರ್ತಕ್ಕಂಥ ಹೆಚ್ಚು ಚಿತ್ರೀಕರಣಗಳನ್ನು ಮಾಡಲಿ ಅಂತ ಹೇಳ್ತಾ, ಇವರಿಗೆ ಒಳ್ಳೆಯ ಖ್ಯಾತಿ ಬರಲಿ ಅಂತ ಹೇಳ್ತಾ ಮನಪೂರ್ವಕವಾಗಿ ಹರಿಸ್ತೇನೆ. ಹರಿ ಓಂ ತತ್ಸತ್. ಎಲ್ಲರಿಗೂ ನಮಸ್ಕಾರಗಳು, ಹಾಗೂ ಅನ್ನದಾತರಾದ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು, ಮತ್ತು ಹಾಗೂ ನನ್ನ ಬಂಧು ಮಿತ್ರರು, ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಒಂದು ವಿಶ್ವಾಸಕ್ಕೆ ಬಂದಿರೋಂಥ ನನ್ನ ಸ್ನೇಹಿತರು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ನಮಸ್ಕಾರಗಳು. ನಿಮಗೆ ಇದು ನೋಡಿದ್ರಲ್ಲ, ಏನು ಅನಿಸ್ತು ಅಂತ ಸ್ವಲ್ಪ ಏನಾರ ಮಾಹಿತಿ ಕೊಡೋಕ್ಕಾಗುತ್ತೆ ಅಂತ ದಯವಿಟ್ಟು ಹೇಳ್ತೀರಾ? ಯಾಕೆ ಮೊದಲನೇದು ಸಬ್ಜೆಕ್ಟ್ ನಮ್ಮದು, ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಮೇಡಮ್ ಬೇರೆ ಒಂದು ಕಷ್ಟಕ್ಕೆ ಸಂಗತಿಗೆ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ. ಆರ್ ಪಿ ಅಂದರೆ ಏನು ಮೇಡಮ್ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ಅದು ಒಂದು ನನ್ನ ಇಬ್ಬರು ಸ್ನೇಹಿತರ ಹೆಸರು, ರಾಘವೇಂದ್ರ ಅಂತ, ಪ್ರಸಾದ್ ಅಂತ ಹೆಸರು. ಅವರಿಬ್ಬರ ಮೇಲೆ ಒಂದು ಸಬ್ಜೆಕ್ಟ್ ಮಾಡಿದ್ದೀನಿ. ಅಂದರೆ ಪ್ರಕೃತಿ ವಿರುದ್ಧ ಹಾಗೂ ಪ್ರಕೃತಿ ಸೃಷ್ಟಿ, ಈ ಎರಡು ಸಬ್ಜೆಕ್ಟ್ ಮೇಲೆ ನಾನು ಇದು ಮಾಡಿರೋಂಥದ್ದು. ಇದೇ ಆರ್ ಪಿ ಅಂದರೆ ಟೈಟ್ಲ್. ದಯವಿಟ್ಟು ಗೊತ್ತಾಗ್ತದ ಫಸ್ಟ್ ಟೈಮು? ಹಾಂ,
ಥ್ಯಾಂಕ್ ಯು, ಧನ್ಯವಾದಗಳು. ಸರ್ ಆರ್ ಪಿ ಅಂದ್ರೆ ಏನಂತ ಹೇಳಿದ್ರಿ, ಸೊ ಟೀಸರ್ ಲಾಂಚ್ ಮಾಡಿದ್ವಿ, ಸೊ ಯಾವ್ದಾದ್ರು ಹಾಡು ಏನಾದ್ರು ರಿವೀಲ್ ಮಾಡಕ್ಕಾಗತ್ತಾ ಅಥವಾ ಏನು ಸರ್? ಕಂಪ್ಲೀಟ್ ಸ್ಟೋರಿ ಯಾವ ಒಂದು ಬೇಸಿಸ್ ಮೇಲೆ ಅದ ಈ ಒಂದು ಸಿನಿಮಾ? ಮೇಡಮ್ ಹಾಡು ವೈರಲ್ ಬೇಕಾದ್ರೆ ಮಾಡ್ತೀವಿ. ಸ್ಟೋರಿ ಬಂದು ಜಸ್ಟ್ ಈಗ ಟೈಟಲ್ ಟೀಸರ್ ಬಿಟ್ಟಿರೋದು ನಾವು. ಟೈಟಲ್ನ ಟೀಸರ್ ಲಾಂಚ್ ಮಾಡಿರೋದು. ಯಾಕಂದ್ರೆ ಮಾಧ್ಯಮರ ಮುಂದೆ ನಾವು ಅವ್ರಿಲ್ದ ಅಂದ್ರೆ ನನ್ನ ಸಬ್ಜೆಕ್ಟ್ ಎಲ್ಲ ವೈರಲ್ ಮಾಡೋಕ್ಕಾಗಲ್ಲ. ಬೇಕಾದ್ರೆ ಸಾಂಗ್ ಒಂದು ವೈರಲ್ ಮಾಡ್ತೀನಿ ಬೇಕಾರೆ. ಒಂದು ಸಾಂಗ್ ನಾನೇ, ಒಟ್ಟು ಈ ಮೂವಿಗೆ 4 ಸಾಂಗ್ ನಾನೇ ಬರೆದಿರೋದು. ಒಂದು ಸಾಂಗು ನಂದು ಸುಮಾರು ಅವಾಗಿಂದನೂ ಮಾಡಬೇಕು ಅಂತ ಬರೆದಿಟ್ಟಿದ್ದೀನಿ. ಇವತ್ತು ಅದನ್ನು ಹೇಳೋ ಸ್ಟೇಜಿಗೆ ಬಂದಿದೆ, ಹೇಳ್ತೀನಿ. ಇಲ್ಲ, ಇದು ಸಬ್ಜೆಕ್ಟ್ ನಾನು ಅವಾಗಿಂದನೂ ಮಾಡಬೇಕು ಅಂತಲೂ ಇದೆ. ಈ ಸಬ್ಜೆಕ್ಟ್ ಅವಾಗಿಂದ ಸುಮಾರು ಒಂದು 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಇದು ಅವಾಗಿಂದನೂ ಮಾಡಿರೋಂಥ ಸಬ್ಜೆಕ್ಟು. ಇವಾಗ ಈ ಟ್ರೆಂಡ್ಗಳು ನೋಡ್ಕೊಂಡ್ಬಿಟ್ಟು ನನಗೆ ಕಾರಣಾಂತರಗಳು ಸ್ವಲ್ಪ ನಂದು ಹೆಲ್ತ್ ಇಶ್ಯೂ ಆಯಿತು. ಅಪೆಂಡಿಕ್ಸ್ 2 ಟೈಮ್ಸ್ ನನಗೆ ಅಪೆಂಡಿಕ್ಸ್ ಆಪ್ರೇಷನ್ ಆಗಿ ಓವರ್ ಆಲ್ ರೆಸ್ಟಲ್ಲಿದ್ದೆ. ಅದರಿಂದ ಮಾಡೋಕ್ಕಾಗಲಿಲ್ಲ. ಒಟ್ಟಲ್ಲಿ ನಾನು ಮಾಡೋವಂಥ ಪ್ಲ್ಯಾನ್ ಇತ್ತು. ಹಾಂ, ಓಕೆ, ಖಂಡಿತ ರಿಯಲ್ ಲೈಫ್, ರಿಯಲ್ ಸ್ಟೋರಿ. ಇದು ರಿಯಲ್ ಆಗಿ ನಡೆದಿರೋಂಥ ಘಟನೆಗೆ ಒಂದು ಜನಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ, ಒಳ್ಳೆ ಮೆಸೇಜು. ಖಂಡಿತ ಇದ್ದಾರೆ, ಸ್ನೇಹಿತರು ಜೊತೆಲೇ ಇದ್ದಾರೆ, ಬೇರೆ ಅದಿಲ್ಲ. ಇಲ್ಲೇ ರಾಘವೇಂದ್ರ ಸರ್ ದಯವಿಟ್ಟು ವೇದಿಕೆ ಗುರುಗಳನ್ನ ಕಳ್ಸಕ್ಕೆ ಹೋಗಿದ್ದಾರೆ ಸರ್. ಖಂಡಿತ ಇದು ಒಂದು ಮೆಸೇಜ್. ಅಂದರೆ ಒಂದು ಓರಿಯೆಂಟಲ್ ಸಿನಿಮಾ ಮಾಡಬೇಕು ಅಂತ, ಅಂದರೆ ಜನಕ್ಕೆ ಒಂದು ಸಾಮಾಜಿಕವಾಗಿ ಈಗ ಒಂದು ಸಂಸಾರ ಇದು ಅಂಥದ್ದು. ಅಂದರೆ ಪ್ರಕೃತಿ ಅಂದರೆ ನೋಡಿ, ಈಗ ಪ್ರತಿಯೊಂದು ನಾಶ. ಈಗ ನಾವು ಇರೋವಂಥ ಜನ್ರೇಷನಲ್ಲಿ ಪ್ರಕೃತಿ ಬಗ್ಗೆನೇ ಮಾಡ್ಬಿಟ್ಟು ಎಲ್ಲ ಆಪೋಸಿಟ್. ಈಗ ನೋಡಿ ಹೊಲ ಪ್ರತಿಯೊಂದು ಒಂದು ಬೇಸಲ್ಲಿ ಹೇಳಬೇಕು ಅಂದರೆ ಸ್ವಲ್ಪ ದಯವಿಟ್ಟು ನನಗೆ ಸ್ಟೋರಿ ಬೇಕಾದ್ರೆ ಹೇಳ್ತೀನಿ, ಆಮೇಲೆ ಎಲ್ಲ ಒಂದು ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ದಯವಿಟ್ಟು ನಮ್ಗೆ ಸ್ವಲ್ಪ ಇದಾಗ್ತಾ ಇದೆ ಸರ್. ಕಪ್ಪು ಬಿಳುಪು ಅಂದರೆ ಸಸ್ಪೆನ್ಸ್ ಅಲ್ಲ ಸರ್, ಅದೇ ಕಪ್ಪು ಬಿಳುಪು ಅಷ್ಟೇ. ಏನಕ್ಕೆ ಅಂದರೆ ಅಲ್ಲಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಜೀವನ ನೋಡಿ. ಈಗ ಹಗಲು ಅನ್ನೋದಿದೆ, ರಾತ್ರಿ ಅನ್ನೋದಿದೆ. ಅಂದರೆ ಹಗಲು ರಾತ್ರಿ ನಡೆಯುವಂಥದ್ದೇ ಪ್ರಕೃತಿ ವಿರುದ್ಧ ಪ್ರಕೃತಿ. ಪ್ರಕೃತಿ ಸ್ಟಾರ್ಟ್ ಆಗೋದು ಹಗಲಲ್ಲಿ, ಪ್ರಕೃತಿ ವಿರುದ್ಧವಾಗಿ ಮಾಡೋದು ರಾತ್ರಿ. ಅಂದರೆ ಕತ್ಲಲ್ಲಿ ಯಾರು ಮಾಡೋದು ಏನೋ ಗೊತ್ತಾಗ, ಅದೇ ವಿರುದ್ಧ ಇದೆ. ಹಾಂ ಸರ್, ಅದೇ ಸರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಅದೇ ಸರ್ ಹೇಳಿದ್ನಲ್ಲ, ಅದೇ ಸಬ್ಜೆಕ್ಟ್ ಅದು, ಇನ್ನೇನಿಲ್ಲ ಸರ್. ಹಂಗಂತಲ್ಲ ಸರ್, ಖಂಡಿತ ಸರ್. ಖಂಡಿತ ಅದು ನಾವು ತಪ್ಪಾಗಿ ಮಾತಾಡಿ ದಯವಿಟ್ಟು ಕ್ಷಮಿಸಿ, ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಮಗೆ ಗೊತ್ತು ಸರ್ ಡೈರೆಕ್ಟರ್ ನಾವೇ, ಸಹ ನಿರ್ದೇಶಕರು ರಾಜದೇವ್ ಸರ್. ಬನ್ನಿ ಸರ್ ದಯವಿಟ್ಟು. ಸರ್ ಹಂಗಲ್ಲ ಅದು ಸರ್ ಕತೆ ಹೇಳ್ತಾ ಇಲ್ಲ. ಹಾಂ ಸರ್ ಇಲ್ಲಿ ಕರ್ನಾಟಕ ಸರ್. ಹಾಂ ಸರ್, ಓಕೆ ಸರ್, ಖಂಡಿತ ಸರ್. ಇಲ್ಲ, ಇನ್ನೊಂದು ಹೇಳಬೇಕು ಅಂದರೆ ಟೆಕ್ನಿಷಿಯನ್ಸ್ ಬಂದು ಈಗ ಎಲ್ಲ ಹೊಸಬ್ರೆ. ಅಂದರೆ ನಮ್ಗೆ ಈಗ ಮಾಡಿಕೊಟ್ಟಿರೋಂಥ ಟೆಕ್ನಿಷಿಯನ್ಸು ಈಗ ಜಸ್ಟಿಗೆ ಈಗ ಹೊಸದಾಗಿ ಮಾಡಿರೋದು. ನಾವು ಬೇಸಿಕ್ ಆಗಿ ತೀರ್ಮಾನ ಮಾಡಬೇಕು ಅಂತ ಇದ್ದೀವಿ. ಮತ್ತು ಆರ್ಟಿಸ್ಟ್ಗಳಾದ್ರೂ ನಾವು ಸೆಲೆಕ್ಷನ್ ಮಾಡಿಲ್ಲ. ಈಗ ಕಾರಣಾಂತರಗಳು ಏನಕ್ಕೆ ಅಂದರೆ ಇದು ಜಸ್ಟ್ ಟೈಟಲ್ ಟೀಸರು. ನಾವು ಸೆಲೆಕ್ಷನ್ ಮಾಡಿಲ್ಲ ಅಂದರೆ ಕಾರಣ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೀವಿ. ಇದೊಂದು ಲಾಂಚ್ ಮಾಡಬೇಕು ಅಂತ ಒಂದು ಮಾಡ್ತಾ ಇದೀವಿ ಅಷ್ಟೇ, ಬೇರೆ ಏನಿಲ್ಲ. ನಾವು ಪ್ಲ್ಯಾನ್ ಮಾಡಿಲ್ಲ. ಈಗ ಜಸ್ಟ್ ಇವಾಗ ಏನಿದ್ದಾರೆ ಅವರೇ ಇದ್ದಾರೆ. ಬಟ್ ನಮ್ಮ ಮೇನ್ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರದ್ದು ನಾವು ಡಿಸೈಡ್ ಮಾಡಿಲ್ಲ. ಜಸ್ಟ್ ಈಗ ಒಂದು 2 ಮಕ್ಕಳನ್ನ ಮತ್ತೆ ಒಬ್ಬರು ನಮ್ಮ ಸ್ನೇಹಿತರು ಒಬ್ಬರನ್ನ ಡಿಸೈಡ್ ಮಾಡಿದ್ದೀವಿ ಆರ್ಟಿಸ್ಟ್ ಆಗಿ. ಅವ್ರ ಹೆಸರು ಒಬ್ಬ ದಕ್ಷಿತ್ ಗೌಡ ಅಂತ, ಇನ್ನೊಬ್ಬರು ನಿಖಿಲಾರ್ ಅಂತ, ಚಿಕ್ಕ ಹುಡುಗರು. ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ವಿ. ಅದು ಬಿಟ್ಟರೆ ರಾಘವೇಂದ್ರ ಸರ್ ನನ್ನ ಸ್ನೇಹಿತರ ಜೊತೆಲಿದ್ದರೆ ಅವ್ರನ್ನೂ ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ದೀವಿ. ಜೊತೆಗೆ ನಾನು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀವಿ. ಓವರ್ ಆಲ್ ಕ್ಯಾರೆಕ್ಟರ್ ಒಂದು ಪ್ಲ್ಯಾನಲ್ಲಿ ಇಟ್ಟಿದ್ದೀವಿ ಸರ್. ಶೂಟಿಂಗ್ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸರ್. ಈಗ ಮಾಡಬೇಕು ಅನ್ನೋ ಪ್ಲ್ಯಾನು ಫೆಬ್ರವರಿ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ಜಸ್ಟ್ ಈಗ ಟೀಸರ್ ಶೂಟಿಂಗ್ಗೆ ನಾವು ನೆಕ್ಸ್ಟ್ ಮಂತಿಂದ ಮಾಡಬೇಕು ಅಂತ ಇದ್ದೀವಿ. ಟೀಸರ್ ಒಂದು ಸ್ವಲ್ಪ ಲೇಟೆಸ್ಟ್ ವಿಭಿನ್ನವಾಗಿ ಮಾಡೋಣ ಅಂತ, ಡಿಫ್ರೆಂಟಾಗಿ ಮಾಡೋಣ ಅಂತ ಒಂದು ಆಸೆ. ಎಲ್ಲರೂ ಡೈರೆಕ್ಟ್ ಮುಹೂರ್ತಕ್ಕಂತ ಹೋಗ್ತಾರೆ. ನಾನು ಸ್ವಲ್ಪ ವಿಭಿನ್ನವಾಗಿ ಏನೋ ಒಂದು ಇದು ಮಾಡೋಣ ಅಂತ ಒಂದು ಇದು ಸರ್ ಅಷ್ಟೇ. ನಮ್ಮ ಮಾಸ್ಟರ್ ಸರ್ ಮಾತಾಡ್ತಾರೆ, ದಯವಿಟ್ಟು ಸರ್ ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ಮಾಧ್ಯಮ ಮಿತ್ರರಿಗೂ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಹೇಳಿ ಸರ್ ಏನಂತ. ಸರ್ ಆರ್ ಪಿ ಅಂದರೆ ಇವಾಗ ಆರ್ ಪಿ ಇವರು ಎಲ್ಲ ಸ್ಟೋರಿ, ಕತೆ, ಚಿತ್ರಕಥೆ ಎಲ್ಲ ಇವ್ರು ಮಾಡಿದ್ದಾರೆ. ಪ್ರತಿಯೊಂದು ಇವ್ರದೇ. ನಾವು ಓನ್ಲಿ ಡೈರೆಕ್ಷನ್ ಅಂದರೆ ನಿರ್ದೇಶಕ ಥರ ಮಾಡ್ತಾಯಿದ್ದೀನಿ, ಸಪೋರ್ಟ್ ಮಾಡ್ತಾಯಿದ್ದೀನಿ ಅವರಿಗೆ. ಅವ್ರು ಏನು ಹೇಳ್ತಾರೋ ಅದನ್ನ ನಾನು ನಡ್ಸ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಅಲ್ಲ, ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಸರ್. ಡೈರೆಕ್ಷನ್ ಮಾಡಿದ್ದೀನಿ, 3 ಪಿಕ್ಚರ್ ಡೈರೆಕ್ಷನ್ ಮಾಡಿದ್ದೀನಿ ಆಲ್ರೆಡಿ. ಇವ್ರಿಗೆ ಸಪೋರ್ಟಿಂಗ್ ಮಾಡ್ತಾಯಿದ್ದೀನಿ ನಿಂತ್ಕೊಂಡು. ಇವಾಗ ಆರ್ ಪಿ ಅಂದರೆ ಇವಾಗ ಅವ್ರು ಅಂದರು ಆರ್ ಪಿ ಅಂದರೆ ಇವ್ರು ಕೇಳಿದ್ರೆ ಆರ್ ಪಿ ಅಂದರೆ ಏನಂದ್ಬಿಟ್ಟು. ಬಟ್ ಆರ್ ಪಿ ಅಂದರೆ ಇವಾಗ 2 ಹೆಸರಲ್ಲಿದೆ ಸರ್ ಆರ್ ಪಿ ಅಂತಂದರೆ.
ಆರ್ ರಾಘವೇಂದ್ರ ಅವರು ಮತ್ತು ಪ್ರಶಾಂತ್ ಮುಟ್ಟು ಕರಿತೀರಿ RP ಇವ್ರ ಹೆಸ್ರ ಮೇಲೆ ಮಾಡ್ತಾರೆ ಸರ್ ಟೈಟ್ಲ್. ಹಾಂ RP ಅಂದರೆ ಟೈಟ್ಲ್ ಇದು ಮಾಡೋದಲ್ಲ ಸರ್. ಮೊದಲಾಗಿ ಎಲ್ಲರಿಗೂ ನಮಸ್ಕಾರ. ನಮ್ಮ ಯುವರಾಜು ಮತ್ತು ನಮ್ಮ ಮಾಸ್ಟ್ರು ಒಳ್ಳೆ ಫಿಲಮ್ ಮಾಡ್ತಾಯಿದ್ದಾರೆ. ಆಲ್ರೆಡಿ ಇವರು ಇಬ್ಬರು ಮಾಡಿದ್ದಾರೆ, ಇಲ್ಲಿ ಮಾತಾಡೋಕ್ಕೆ ನೆರಳು ಬೀಳ್ತಾಯಿದ್ದಾರೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಬಗ್ಗೆನೇ ಹೇಳಿದ್ರು. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಅವ್ರ ವಿಷಯದಲ್ಲಿ ಒಬ್ಬ ಮನುಷ್ಯ ಯಾವ ಥರ ಬೆಳಿಗ್ಗೆ ಯಾವ ಥರ ಇರ್ತಾನೆ, ರಾತ್ರಿ ಯಾವ ಥರ ಚೇಂಜ್ ಆಗ್ತಾನೆ ಅಂತ ಅದ್ರ ಬಗ್ಗೆ ಕುಲಾಂಶ ಮಾತಾಡಿದ್ರು ನನ್ನ ಹತ್ರ ಅವರು. ಆದರೆ ಒಂದು ಒಳ್ಳೆ ಫಿಲಮ್ ಆಗುತ್ತೆ. ಯಾಕೆಂದರೆ ಅವ್ರು ಯಾವಾಗ 4 ವರ್ಷದಿಂದ ಕನ್ಸು ಕಾಣ್ತಾಯಿದ್ರು. ಯಾಕಂದ್ರೆ ಸ್ಟೋರಿ ಯಾವಾಗಲೂ ಹೇಳ್ತಾಯಿದ್ರು, ಸರ್ ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಅಂತ. ಮಾಸ್ಟ್ರು ಅಷ್ಟೇ ಜೊತೆ ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾಯಿದ್ರು ಈ ಫಿಲಮ್ ಮಾಡೋಕ್ಕೆ. ಮತ್ತು ಈ ಫಿಲಮು ಇನ್ನೂ ಹೆಚ್ಚಾಗಿ ಬರುತ್ತೆ. ಆ ಹಾಡುಗಳು ಅಷ್ಟೇ ತುಂಬ ಚೆನ್ನಾಗಿ ಬರೆದಿದ್ದಾರೆ. 4 ಹಾಡು ಯುವರಾಜು ಅವ್ರು ಯಾವಾಗಲೂ ಒಂದು ಕಲ್ಪನೆ ಇತ್ತು. ಹಾಡು ಒಂದ್ಸರಿ ಕೇಳಿಸಿದ್ರು ನನಗೆ, ಎಲ್ಲೋ ಟ್ರೈಲ್ ಮಾಡಿದ್ದು. ಅದು ತಂದಿಲ್ಲ ಅದು ಇಲ್ಲ ಬಾಯಲ್ಲಿ ತುಂಬ ಚೆನ್ನಾಗಿದೆ ಹಾಡೋದು. ಒಬ್ಬ ಮನುಷ್ಯ ಯಾವ ಥರ ಬದುಕ್ಬೋದು, ಯಾವ ಥರ ಸತ್ತಾಗ ಏನಾಗ್ತಾನೆ ಅನ್ನೋದು ಕಥೆನ ತುಂಬ ಚೆನ್ನಾಗಿ ಎಣ್ಗಿದ್ದಾರೆ. ಮತ್ತು ಈ ಕಾರ್ಯಕ್ರಮ ಈ ఫిలము ಇನ್ನೂ యశస్వి కాణలి ಅಂತ నన్ను నమస్కారం. ఇచ్చిన గురువు గారు అయినటువంటి కాశీస్వాముల వారికి, మరి ఇక్కడ హాజరైనటువంటి మా మిత్రులందరికీ, శ్రేయాభిలాషులందరికీ నా హృదయపూర్వకంగా అభినందనలు తెలియజేస్తూ, మరి ఈ కార్యక్రమానికి మా స్నేహితుడిన మరి ఎక్కడి నుంచో ముఖ్య అతిథిగా మమ్మల్ని పిలిపించి మరి ఈ కార్యక్రమంలో ప్రారంభోత్సవం కార్యక్రమంలో ప్రత్యేక ఆహ్వానించినందుకు ఆయనకు మీ అందరికీ ధన్యవాదాలు తెలియజేస్తూ, మరి RP అంటే ఈ కాలంలో గుడుగు మించు టైంలో RP అనేటువంటిది వెలకట్లేని విలువైంది. ఆ వెలకట్లేని విలువైన టైంలోనే ఈ సినిమాను తీసుకుని పోయి సక్సెస్ విజయవంతం చేస్తూ నవజీవనములో మానవుడు, ప్రకృతి ఇవన్నీ గ్రామీణ ప్రాంతాల్లో ఏనాడో ఈ ఆన్లైన్ కాలం వచ్చిన తర్వాత అన్నీ అధోగతి పాలైపోయినవి. మరి ఈ సినిమా ద్వారా అక్కడ ఉన్నటువంటి జనాలందరికీ కూడా మరి ఉన్నది ఉన్నట్లు, లేనిది ఉన్నట్లు కల్పించడమే సినిమా. మరి ఇది సక్సెస్ చేయడం విజయవంతమై కావాలని నా సాయశక్తులను కోరుతూ ಪ್ರಾರ್ಥಿಸುತ್ತೇನೆ. ನಮ್ಮ ಬ್ರದರ್ ಆದಂಥ ಯುವರಾಜ್ ಅವರಿಗೆ ಈ ಚಿತ್ರ ತುಂಬ ಯಶಸ್ಸನ್ನು ತಂದುಕೊಡ್ಲಿ ಅಂತ ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಆಲ್ ದಿ ಬೆಸ್ಟ್. ಹಲೋ, ಶ್ರೀ ಅನಿಲ್ ಗೌಡ್ರು, ಕೆಂಪೇಗೌಡ ಯುವಶಕ್ತಿ ವೇದಿಕೆ ಮತ್ತು ಈ ಸಿನಿಮಾದ ಒನ್ ಆಫ್ ದ ಪ್ರೊಡ್ಯೂಸರ್. ಇಲ್ಲಿ ಬಂದಿರೋವಂಥ ಎಲ್ಲರಿಗೂ ನಮಸ್ಕಾರಗಳು. ನನಗೆ ಯುವರಾಜ್ ಸರು ಭಾಳ ಸ್ನೇಹಿತರು. ತುಂಬ ನನ್ನ ಈ ಒಂದು ಇದರಲ್ಲಿ ಭಾಳ ಒಳ್ಳೆ ಸ್ನೇಹಿತ. ಬಹಳ ವರ್ಷಗಳಿಂದ ಗೊತ್ತು ನನಗೆ ಯುವರಾಜ್ ಸರು. ಯಾವುದೋ ಒಂದು ತುಂಬ ಒಳ್ಳೆ ಪ್ರಯತ್ನ ಮಾಡಲಿಕ್ಕೆ ಸರ್ ಮುಂದಾಗಿದ್ದಾರೆ. ಮತ್ತು ಅವ್ರ ಟೀಮು ಎಲ್ಲ ನಾವೆಲ್ಲನೂ ಒಂದೇ ಟೀಮು. ಅದಕ್ಕೆ ಒಳ್ಳೇದಾಗಲಿ ಸರ್ಗೆ, ಆಲ್ ದ ಬೆಸ್ಟ್ ಹೇಳ್ತೀನಿ. ಅವರು ಇವತ್ತು ಏನು ಈ ಒಂದು RP ಅನ್ನೋದನ್ನು ಸರ್ ಮಾಡ್ತಿದ್ದಾರೆ, ಅದು ಬಹಳ ಚೆನ್ನಾಗಾಗಲಿ, ಒಳ್ಳೆ ಯಶಸ್ಸು ಪಡೀಲಿ. ಇವತ್ತಿನ ದಿನ ಒಳ್ಳೆಯದು ನಮಗೆಲ್ಲ. ಬಿಕಾಸ್ ತುಂಬ ಖುಷಿಯಿಂದ ಈ ಒಂದು ವೇದಿಕೆನ ಹಂಚ್ಕೊತಿದ್ದೀವಿ ನಾವೆಲ್ಲ. ಮತ್ತು ಇದಕ್ಕೋಸ್ಕರ ಸರ್ರು ಬಹಳ ಹಿಂದೆ ಅವ್ರು ನಿಂತು ಕೆಲಸ ಮಾಡಿದ್ದಾರೆ. ಇವತ್ತು ನಿಮ್ಮ ಮುಂದಿದ್ದಾರೆ. ಬಹಳಷ್ಟು ಕೆಲಸ ಅವ್ರದ್ದೇನೆ ತುಂಬ ಇದಾಗಿ ಮಾಡಿದ್ದಾರೆ. ಇದು ಮಾಡಬೇಕು ಅನ್ನೋ ಒಂದು ಶ್ರೇಷ್ಠವಾದ ಒಂದೇನು ಅಂದರೆ ಈ ವಿಚಾರದಲ್ಲಿ ಭಕ್ತಿ ಅವರಿಗೆ ಒಂದು, ಅದು ತುಂಬ ಇಂಟ್ರೆಸ್ಟಾಗಿ ಮಾಡೋದು ಭಾಳ ಜನ ಕಡಿಮೆ. ಕೆಲವು ವಿಚಾರಗಳನ್ನ ತುಂಬ ಚೆನ್ನಾಗಿ ಸರ್ ಮಾಡಿದ್ದಾರೆ. ಅದಕ್ಕೆ ಖುಷಿ ಆಗುತ್ತೆ ನನಗೆ. ಮತ್ತು ನನ್ನನ್ನು ಇದರಲ್ಲಿ ಈ ಒಂದು ವಿಚಾರದಲ್ಲಿ ಪ್ರೊಡ್ಯೂಸರ್ ಆಗಿರ್ಬೋದು ತೊಡಗಿಸ್ಕೊಂಡಿದ್ದೀನಿ ನಾನು. ಅದಕ್ಕೆ ಖುಷಿ ಇದೆ. ಸರ್ ಅವಕಾಶ ನಮಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅನಿಲ್ ಗೌಡ್ರವರು ಬರಬೇಕು, ಬನ್ನಿ 2 ಮಾತು ಮಾಡಿ. ನಮಸ್ಕಾರ. ಸಭೆಯಲ್ಲಿ ಸೇರಿರ್ತಕ್ಕಂಥವ್ರಿಗೆ RP ಸಿನಿಮಾ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಮೊದಲನೇದು ಏನು ನಮ್ಮ ಲಾಂಚ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಅದಕ್ಕೆ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಸಹ ಯುವರಾಜ್ ಅವರು ಸುಮಾರು 1.5 ವರ್ಷಗಳಿಂದ ಅವರು ಈ ಸಿನಿಮಾದ ಕನಸಲ್ಲಿ ನಾವು ಒಂದು ಸಣ್ಣ ಪುಟ್ಟ ಮಗುವಾಗಿ ಬೆಳ್ಕೊಂಡು ಬಂದಂಥವ್ರು. ಇದರ ಜೊತೆಯಲ್ಲಿ ಅವತ್ತು ರಾಜದೇವ್ ಆಗಿರ್ಬೋದು, ನಮ್ಮ ಪ್ರಕಾಶ್ ಆಗಿರ್ಬೋದು, ನಯನ, ಫೈಜರ್ಲು, ಮತ್ತು ಲಿಂಗೇಶ್ ಸರ್ ಅವರು, ನಾಗೇಶ್ ಸರ್ ಅವರು, ಮತ್ತು ನಮ್ಮ ಮಧು, ಇವರೆಲ್ಲರೂ ಸಹ ಆವತ್ತಿಂದನೂ ಈ ಒಂದೂವರೆ ವರ್ಷ ಅಂತ ಯಾರೂ ಸಹ ಬೇಜಾರಾಗಲಿಲ್ಲ. ಲೇಟಾಗಿ ಇದು ಸ್ಟಾರ್ಟ್ ಆಗುತ್ತೋ, ಯಾವಾಗ ಸ್ಟಾರ್ಟ್ ಮಾಡ್ತಾರೋ, ಬಟ್ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಕಾನ್ಸೆಪ್ಟ್ ಚೆನ್ನಾಗಿದೆ. ಒಂದೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಈಗ ಸಿನಿಮಾನ ಮಾಡೋಕ್ಕೆ ಹೊರಟಾಗ ಒಂದು ಸ್ವಲ್ಪ ನಾವು ಕಾಯಬೇಕಾಗುತ್ತೆ. ಒಂದು ಯಶಸ್ಸು ಬೇಕು ಅಂದರೆ ನಾವು ಕಾಯಲೇಬೇಕಾದಂಥ ಪರಿಸ್ಥಿತಿ ಇತ್ತು. ಸೊ ಆದ್ದರಿಂದ ಕಾದ್ವಿ. ಇವತ್ತು ಅದಕ್ಕೆ ಒಂದು ಫಸ್ಟ್ ಮುನ್ನಡಿಯನ್ನು ಬರಿತಾ ಇದ್ದಾರೆ. ಸೊ ನಮ್ಮ
ಮೇಯ್ನ್ ಪ್ರೊಡ್ಯೂಸರ್ ಆದಂಥ ಯುವರಾಜ್ ಅವರು, ಡೈರೆಕ್ಟರ್ ಆದಂಥ ಯುವರಾಜ್ ಅವರು ಮತ್ತು ರಾಜದೇವ್ ಅವರು, ಇವರು ಯಾವ ಥರ ನಮ್ಮನ್ನು ಯಾವ ಥರ ತೊಗೊಂಡೋಗ್ತಾರೆ, ನಾವು ಅದಕ್ಕೆ ತಕ್ಕಾಗೆ ಅವ್ರು ಯಾಕೆಂದರೆ ಬಂಡಿ ಓಡಿಸೋರು ಕರೆಕ್ಟ್ ಆಗಿದ್ರೆ ನಾವು ಚಕ್ರಗಳಾಗಿರ್ಬೋದು, ಇಲ್ಲಾಂದರೆ ಇಲ್ಲೇ ಕೂತ್ಕೊಂಡು ಬೇಕಾದ್ರೆ ಟ್ರಾವೆಲ್ ಮಾಡ್ತೀವಿ. ಅದಕ್ಕೆ ಏನಾಗುತ್ತೋ ನಮ್ಮ ಕೈಲಾದಂಥದ್ದು ಜೊತೆಯಲ್ಲಿ ಇದ್ದು ಸಹಕಾರನ ಕೊಡ್ತೀವಿ. ಯಾಕಂದರೆ ಇದರಲ್ಲೂ ಸಹ ಒಂದು ಅವಕಾಶ ಕೊಟ್ಟರು. ಇಲ್ಲಿ ದಕ್ಷಿತ್ ಗೌಡ ಅಂತ ನೋಡ್ತಾ ಇದ್ರಿ, ನನ್ನ ಮಗನೇ. ಸೊ ಅದೊಂದು ಅವಕಾಶ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಸಹ ನಾವು ಅವ್ರ ಜೊತೆಲಿ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಾನು ಮತ್ತು ಯುವರಾಜ್ ಅವರು ಇದು 1 ವರ್ಷದಿಂದ ಈ ಫಿಲಮ್ ಲಾಂಚ್ ಮಾಡಬೇಕಂತ ನಾವು ತುಂಬ ಪ್ರಯತ್ನ ಮಾಡಿ ಎಲ್ಲ ನಿಮ್ಮ ಆಶೀರ್ವಾದದಿಂದ ಈ ಫಿಲಮ್ ಲಾಂಚ್ ಮಾಡಬೇಕಂತ ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಥ್ಯಾಂಕ್ ಯು. ತುಂಬ ಉತ್ಸಾಹ ಇಟ್ಟಿದ್ದಾರೆ ಇದ್ರ ಮೇಲೆ, RP ಮೇಲೆ ಹೇಳಿದ್ದಾರೆ. ಸ್ಟೋರಿನ ಸ್ವಲ್ಪ ಏನು ಹೇಳಿಲ್ಲ, ಇದನ್ನು ಮಾತ್ರ ಟೀಸರ್ ನೋಡಿದ್ದೀನಿ, ನೋಡ್ಬೇಕು ಮುಂದಕ್ಕೆ ಏನಾಗುತ್ತೆ ಅಂತ. ಇದು ದೇವ್ರ ಫಿಲಮೋ ಇಲ್ಲ ಹುಡುಗರ ಫಿಲಮೋ ಗೊತ್ತಾಗ್ತಾ ಇಲ್ಲ. ಟೀಚರಲ್ಲಿ ಮಾತ್ರ ದೇವ್ರ ಥರ ಕಾಣ್ತಾ ಇದೆ, ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ, ಅದನ್ನು ಹೇಳೋಂಗೂ ಇಲ್ಲ. ಅವರೆಲ್ಲ ಅದು ಮಾಡಿದ್ಮೇಲೆ ಹೇಳ್ತಾರೆ. ಇದು ಒಳ್ಳೇದಾಗಲಿ ಅಂತೇಳಿ ಇವರ ಸಪೋರ್ಟ್ ನಮ್ಗೆ ಇದ್ದೇ ಇರ್ತದೆ ನಮ್ಮದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾಗೇಶ್ ಸರ್ ದಯವಿಟ್ಟು ವೇದಿಕೆ ಬರಬೇಕು. ಅಲ್ಲ ನಾಗೇಶ್ ಅಲ್ಲ, ಇವರು ಸರ್ ಶ್ರೀನಿವಾಸ್ ಸರ್. ಇಲ್ಲಿ ನಾಗೇಶ್ ಸರ್ ಅಲ್ಲೇ ಮಾತಾಡಿದ್ರು. ಬಾ ಸರ್ ಬನ್ನಿ, ವೇದಿಕೆ ಮೇಲೆ ಬನ್ನಿ. ಶ್ರೀನಿವಾಸ್ ಸರ್ ದಯವಿಟ್ಟು ಬನ್ನಿ. ಅವರು ಹಾಗೂ ನಮ್ಮ ಸಹ ನಿರ್ಮಾಪಕರು ಎಲ್ಲ ಒಂದು ಫ್ರೆಂಡ್ಶಿಪ್ ಸರ್, ಎಲ್ಲ ಫ್ರೆಂಡೇ, ಇಲ್ಲಿ ಯಾರೂ ಇದಿಲ್ಲ, ಎಲ್ಲ ನನ್ನ ಆತ್ಮೀಯ ಗೆಳೆಯರೇ ಸರ್. ಶ್ರೀನಿವಾಸ್ ಸರ್ ದಯವಿಟ್ಟು ಒಂದು ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಅಂತ. ಯುವರಾಜ್ ಅವರು ನನಗೆ ಒಂದು 6 ವರ್ಷದಿಂದ ಪರಿಚಯ. ಅವರು ರಾತ್ರಿ ಹಗಲೊತ್ತು ಕಷ್ಟಪಡೋರು. ಏನಕ್ಕೆ ಅಂದರೆ ನಮ್ಮ ಥರ ಇಲ್ಲ, ಅಯ್ಯೋ ಹಗಲೊತ್ತು ಕೆಲಸ ಮಾಡಿದ್ರೆ ರಾತ್ರಿ ಹೊತ್ತು ಹೋಗಿ ಮಲಗಬೇಕಂತ. ರಾತ್ರಿ 12 ಗಂಟೆಗೆ ಕೆಲಸ ಫೋನ್ ಮಾಡಿದ್ರು ಓಡ್ಬಿಡೋರು. ಅಂಥವರು ನಮಗೆ ಒಂದು 6 ವರ್ಷ ಮುಂಚೆ ಹೇಳಿದ್ರು ಏನೇನೋ ಒಂದು ಸಾಧನೆ ಮಾಡಲೇಬೇಕಂತ. ಇದು ಮಾಡಿದ್ದಾರೆ. ನೀವು ಬಂದಿರೋರೆಲ್ಲ ಅವರಿಗೆ ಆಶೀರ್ವಾದ ಮಾಡಿ ದಯವಿಟ್ಟು ಒಳ್ಳೇದಾಗಬೇಕಂತ ಒಂದು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಈಗ ನಮ್ಮ ಮಜಾ ಟಾಕೀಸ್ನ ಖ್ಯಾತಿಯ ಬಿಲ್ಸನ್ ಅವರು ಸಹ ಬಂದಿದ್ದಾರೆ. ಇವರು ಸಹ ನಮ್ಮ ಒಂದು ಕಾರ್ಯಕ್ರಮಕ್ಕೆ, ಅಂದರೆ ನಮ್ಮ ಸಿನಿಮಾದಲ್ಲೂ ಸಹ ಮ್ಯೂಸಿಕ್ಕನ್ನು ಇದರಲ್ಲಿ ಒಂದು ಅವರ ಚಾತುರ್ಯನ ತೋರಿಸೋದಿದ್ದಾರೆ. ಸೊ ಅವರು ಒಂದೆರಡು ಮಾತು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. RP ತಂಡಕ್ಕೆ ನನ್ನ ದೊಡ್ಡ ನಮಸ್ಕಾರ. ನನ್ನ ಮಗ ಅವರು ಅರ್ಜುನ್ ಸರ್ಗೆ ಒಂದು 14 ಮೂವಿಗೆ ರಿದಮ್ ಪ್ರೋಗ್ರಾಮಿಂಗ್ ಮಾಡಿದ್ದಾರೆ. ಆಮೇಲೆ ಚಂದನ್ ಶೆಟ್ಟಿ ಆಲ್ಬಮ್ಸಲ್ಲಿ ಅವರೇ ರಿದಮ್ ಮಾಡಿರೋದು. ಪೊಗೋರು ಅದೆಲ್ಲ ಫುಲ್ ಕಂಪ್ಲೀಟ್. ಇವತ್ತು ಹೈದ್ರಾಬಾದಲ್ಲಿದ್ದಾರೆ. ಇವತ್ತು ಅದಕ್ಕೆ ನಾನು ಫಂಕ್ಷನ್ಗೆ ಅಟೆಂಡ್ ಮಾಡಿದ್ದೀನಿ. ನಾನು ಮಗ ಇಬ್ಬರು ಸೇರಿ ಮ್ಯೂಸಿಕ್ ಮಾಡೋಣ ಅಂತ ಸರ್ RP ಗ್ರೂಪ್ ನಮಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ರಾಘವಂತ ಸರ್ ಮತ್ತು ಫುಲ್ ತಂಡ ನಮಗೆ ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ. ಒಳ್ಳೆ ಒಂದು ಮ್ಯೂಸಿಕ್ ಕೊಡೋಣ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು.